ನಮಸ್ಕಾರ. ನಮ್ಮ ಇಂದಿನ ವಿಷಯ ಸ್ವಮೋಹ, ನಾರ್ಸಿಸಿಸಂ, ತಾನೇ ಜಗತ್ತಿನ ಕೇಂದ್ರವಾದ. ಗ್ರೀಕ್ ಪುರಾಣಗಳಲ್ಲಿ ಒಂದು ಆಸಕ್ತಿದಾಯಕವಾದಂಥ ಕಥೆ ಇದೆ. ನಾರ್ಸಿಸ ಅಂತಕ್ಕಂಥ ಒಬ್ಬ ಕಡು ಚೆಲುವ ಇರ್ತಾನೆ. ಅಲ್ಲಿ ತನ್ನನ್ನು ಮೋಹಿಸಿ ಬಂದಂಥ ಯುವತಿಯರನ್ನ ಆತ ತಿರಸ್ಕಾರ ಮಾಡ್ತಾ ಇರ್ತಾನೆ. ಎಕೋ ಅಂತಕ್ಕಂಥ ಒಬ್ಬ ಅಪ್ಸರೆ ನಾರ್ಸಿಸಸ್ನ ಮೋಹಿಸಿ ಸನಿಹಕ್ಕೆ ಬಂದಾಗ ಆಕೆನಾತ ತಿರಸ್ಕಾರ ಮಾಡ್ತಾನೆ. ಇದರಿಂದ ಸಿಟ್ಟಾದಂತಹ ಅಪ್ಸರೆ ನಾರ್ಸಿಸಿಸ್ ತನ್ನ ಬಿಂಬವನ್ನು ಮಾತ್ರ ಮೋಹಿಸುವಂತಾಗಲಿ ಅಂತಕ್ಕಂಥ ಶಾಪವನ್ನ ಕೊಡ್ತಾಳೆ. ಇದರ ಪರಿಣಾಮವಾಗಿ ನಾರ್ಸಿಸಸ್ ನೀರಿನಲ್ಲಿ ತನ್ನ ಬಿಂಬವನ್ನು ನೋಡಿಕೊಳ್ಳುತ್ತಾ ಪರವಶನಾಗ್ತಾ ಇರ್ತಾನೆ. ಮರುಗಳಿಗೆ ಆತನಿಗೆ ತನ್ನ ಬಿಂಬ ಪ್ರತಿಕ್ರಿಯೆಯಾಗಿ ತನ್ನನ್ನು ಮೆಚ್ಚುದು ಅಂತ ತಿಳಿದ ನಂತರ ಹತಾಶನಾಗಿ ನಿಧಾನಕ್ಕೆ ಸಾಯ್ತಾನೆ. ಈಗ ಹೇಳಿದ್ದು ಎಲ್ಲವುದು ಗ್ರೀಕ್ ಪುರಾಣದ ಕಥೆ. ಆದರೆ ಆಧುನಿಕ ಮನೋವಿಜ್ಞಾನ ನಾರ್ಸಿಸಿಸಂ ಅಥವಾ ಸಮೋಹ ಅಂತಕ್ಕಂಥ ಮಾನವರ ಒಂದು ಮಾನಸಿಕ ಕಾಯಿಲೆ ಅಥವಾ ಮನೋವಿಕಾರ ಅಥವಾ ವಿಭ್ರಮೆಯನ್ನ ಗುರುತಿಸುತ್ತೆ. ಅದು ಏನಂತ ನೋಡೋಣ. 19ನೇ ಶತಮಾನದ ಕೊನೆಯ ದಶಕಗಳಲ್ಲಿ ಪೌಲ್ ನೌಕೆ ಮತ್ತೆ ಹ್ಯಾವಿಲಾಸ್ ಎಲ್ಲಿಸ್ತಕ್ಕಂಥ ಇಬ್ಬರು ಮನೋವಿಜ್ಞಾನಿಗಳು ಮನುಷ್ಯರಲ್ಲಿ ನಾರ್ಸಿಸಿಸಂ ಅಥವಾ ಸಮೂಹದ ಲಕ್ಷಣ ಮತ್ತೆ ಕಾರಣಗಳನ್ನ ಗುರುತಿಸ್ತಾರೆ. 1913ರಲ್ಲಿ ಎರ್ನೆಸ್ಟ್ ಜೋನ್ಸ್ ಗಾಡ್ಸ್ ಕಾಂಪ್ಲೆಕ್ಸ್ ಅಥವಾ ದೈವ ಭ್ರಮೆ ಚಿತ್ತದ ಲಕ್ಷಣಗಳನ್ನ ಪಟ್ಟಿ ಮಾಡಿ ವಿವರಣೆ ಕೊಡ್ತಾನೆ. ನಾರ್ಸಿಸಿಸಂ ಅಥವಾ ಸಮೂಹಿಗಳು ತಾವೇ ಜಗತ್ತಿನ ಕೇಂದ್ರ ಅಂತಲೂ ಉಳಿದವರೆಲ್ಲರೂ ಕೆಲಸಕ್ಕೆ ಬಾರದವರಂತಲೂ ಭಾವಿಸ್ತಾರೆ. ತಮ್ಮ ವ್ಯಕ್ತಿತ್ವ ಅವರಿಗೆ ವಿಶ್ವದ ಕೇಂದ್ರ ಆಗಿರುತ್ತೆ. ಅವರು ಅತಿ ಹೆಚ್ಚು ಆತ್ಮವಿಶ್ವಾಸಿಗಳಾಗಿರ್ತಾರೆ. ಸ್ವಪ್ರಶಂಸೆಯನ್ನ ಎಕ್ಕಿಲ್ಲದೆ ಮಾಡ್ಕೊಳ್ತಾರೆ. ಪ್ರದರ್ಶಕ ಮತ್ತು ನಾಟಕೀಯವಾಗಿ ವರ್ತನೆ ಮಾಡ್ತಾರೆ. ತಾವೇ ಸರ್ವಶಕ್ತ ಸರ್ವಜ್ಞಾನ ರೀತಿಯಲ್ಲಿ ರಮ್ಯವಾದಂಥ ಕಲ್ಪನೆಗಳಲ್ಲಿ ಮುಳುಗಿ ತೇಲ್ತಾ ಇರ್ತಾರೆ. ತಾವು ಅನನ್ಯ ಅಂತ ಪರಿಗಣಿಸ್ಕೊಳ್ತಾರೆ ಅಂತ ಆತ ಗುರುತಿಸ್ತಾನೆ. ಸಿಗ್ಮಂಡ್ ಫ್ರಾಯ್ಡ್ ನಾರ್ಸಿಸಿಸಂ ಅಥವಾ ಸಮೂಹ ಒಂದು ಮಾನಸಿಕ ಕಾಯಿಲೆ ಅಂತ ಗುರುತಿಸಿ 1914ರಲ್ಲಿ ಸಮೂಹ ಬಾಲ್ಯದಿಂದಲೇ ಲಿಬಿಡೋ ಅಂದ್ರೆ ಮಾನಸಿಕ ಚೈತನ್ಯದಿಂದ ಪೋಷಿಸಲ್ಪಟ್ಟಿರುತ್ತೆ. ಸಮೂಹಿಗಳು ಅತಿಮಾನವತೆಯ ಭ್ರಮೆಯಲ್ಲಿದ್ದು ನೈಜ ಜಗತ್ತಿನ ಆಗು ಹೋಗುಗಳನ್ನ ಕಡೆಗಣಿಸಿ ತಮ್ಮಲ್ಲಿ ಅನುರಕ್ತರಾಗ್ತಾರೆ ಅಂತ ವಿವರಣೆಯನ್ನು ಕೊಡ್ತಾನೆ. 1925ರಲ್ಲಿ ಮನೋವಿಜ್ಞಾನಿ ರಾಬರ್ಟ್ ವೆಲ್ಡರ್ ತನ್ನ ಬಳಿ ಬಂದಿದ್ದಂತಹ ಒಬ್ಬ ಸಮೂಹಿ ವಿಜ್ಞಾನಿಯ ಕುರಿತಾಗಿ ದೀರ್ಘವಾದಂತಹ ವಿಶ್ಲೇಷಣೆಯನ್ನ ಮಾಡಿದ್ದಾನೆ. ಈತ ಯಶಸ್ವಿ ವಿಜ್ಞಾನಿಯಾಗಿದ್ರು ಕೂಡ ಯಾವಾಗ್ಲೂ ತಾನು ಬೇರೆಯವರಿಗಿಂತ ಶ್ರೇಷ್ಠ ಅಂತಕ್ಕಂಥ ಅಹಂಕಾರ, ಆತ್ಮ ಪ್ರತಿಷ್ಠೆಯ ಗೀಳು ತುಂಬಿರ್ತದೆ. ಆತನಿಗೆ ಇತರರ ಬಗ್ಗೆ ಸ್ವಲ್ಪವೂ ಸಹಾನುಭೂತಿ ಇರಲಿಲ್ಲ ಅಂತ ಆತ ದಾಖಲೆ ಮಾಡಿದ. ಕೆಲವು ಮನೋವಿಜ್ಞಾನಿಗಳು ಅಲ್ಪ ಮತ್ತು ಹಿತಕರವಾದ ಸಮೂಹ ಒಳ್ಳೆಯದು, ಅದು ತನ್ನ ಗಡಿಗೆ ಆಟಿದ್ರೆ ಅಪಾಯ ಅಂತ ತಿಳಿಸ್ತಾರೆ. ಎಲ್ಲೇ ಮೀರಿದ ಸಮೂಹ ಉಂಟಾದಾಗ ನಾನೊಬ್ಬನೇ ಎಲ್ಲ ಬೇರೆಯವರೇ ಇಲ್ಲ ಅಂತಕ್ಕಂಥ ಉದ್ದಟತನ ಮೂಡ್ತತೆ. ಇತರರನ್ನ ಮೆಚ್ಚತಕ್ಕಂಥ ಗುಣ ಇಲ್ಲವಾಗಿ ಎಡೆಬಿಡಿದ ಅಧಿಕಾರಕ್ಕಾಗಿ ಅಪಹಪಿಸುವಂತೆ ಮಾಡ್ತತೆ. ಇತರರು ಸಮೀಪಿಸೋದಕ್ಕೆ ಆಗದಂತ ಮನೋಭಾವ ಉಂಟಾಗ್ತದೆ. ಸಮೂಹಿ ತನ್ನ ಸುತ್ತ ತನ್ನನ್ನು ಹೊಗಳ್ತಕ್ಕಂಥ ಒಂದಿ ಮಾರ್ಗದನ್ನ ಕಾಣೋದಕ್ಕೆ ಬಯಸ್ತಾನೆ. ತಾನು ತಪ್ಪು ಜಾಡಿನಲ್ಲಿ ಇರೋದು ಗೊತ್ತಾದ್ರೂ ಕೂಡ ಅದನ್ನ ಸಮೂಹಿ ಸಮರ್ಥಿಸಿಕೊಳ್ತಾನೆ. ಸಮೂಹ ಕೆಲವೊಮ್ಮೆ ಉನ್ನತ ಸಾಧನೆಗಳಿಗೆ ಕರೆದೊಯ್ಯುವಂತೆ ಪತನಕ್ಕೂ ಕೂಡ ದಾರಿಯಾಗಬಹುದು. ಸಮೂಹಿಯ ಕೆಲವು ಮುಖ್ಯ ಲಕ್ಷಣಗಳನ್ನ ಮನೋವಿಜ್ಞಾನಿಗಳು ಗುರುತಿಸಿದ್ದಾರೆ. ಸ್ವಂತ ಸಾಮರ್ಥ್ಯವನ್ನ, ಸಾಧನೆಗಳನ್ನ ಹಲವು ಒಟ್ಟು ಹಿಗ್ಗಿಸ್ಕೊಂಡು ನೋಡ್ಕೊಳ್ತಕ್ಕಂಥದ್ದು, ಅಧಿಕಾರ ಮತ್ತು ಯಶಸ್ಸಿನ ರಮ್ಯ ಕಲ್ಪನೆಗಳನ್ನ ಕಾಣೋದು, ಬೇರೆ ಎಲ್ಲರಿಗಿಂತಲೂ ತಾನು ಅನನ್ಯ ಮತ್ತು ತನ್ನ ಎತ್ತರಕ್ಕೆ ಯಾರೂ ಬರಲಾರರು ಅಂತಕ್ಕಂಥ ಗಟ್ಟಿಯಾದಂಥ ನಂಬಿಕೆ, ಇತರರ ಬಗ್ಗೆ ಹೊಟ್ಟೆ ಕಿಚ್ಚು, ಹಾಗೆಯೇ ಇತರರು ತನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ ಅಂತ ಭಾವಿಸ್ತಕ್ಕಂಥದ್ದು, ವಿಶೇಷ ಮತ್ತು ಶ್ರೇಷ್ಠ ಅದು ಎಲ್ಲವುದು ತನಗೆ ಸಲ್ತದೆ ಅಂತಕ್ಕಂಥ ಮನೋಭಾವ ಇವುಗಳಲ್ಲಿ ಮುಖ್ಯವಾದಂಥವು. ಸಮೂಹಿಗಳು ತಮ್ಮ ಕೊರತೆಗಳನ್ನ ಇತರರು ಗುರುತಿಸಿದಾಗ, ಎತ್ತಿ ತೋರಿಸಿದಾಗ ಕೆರಳಿ ಅವ್ರನ್ನ ದ್ವೇಷ ಮಾಡತೊಡಗ್ತಾರೆ ಮತ್ತು ಅವರನ್ನು ಹೇಗಾದರೂ ಅದುಮಿ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಟೀಕೆ ವಿಮರ್ಶೆಗಳಿಗೆ ಅಸಹನೆಯನ್ನ ತೋರಿಸ್ತಾರೆ. ತಮಗೆ ಯಾವ ಕಟ್ಟುಕಟ್ಟಳೆಗಳ ಹಕ್ಕಿಲ್ಲ ಅಂತಲೂ ಅವುಗಳನ್ನ ಉಲ್ಲಂಘಿಸ್ತಕ್ಕಂಥದ್ದು ತಮ್ಮ ಹಕ್ಕಂತಲೂ ಅವರು ಪರಿಗಣಿಸ್ತಾರೆ. ರಾಜಕೀಯ ನಾಯಕಗಳಲ್ಲಿ ಅಡಾಲ್ಫ್ ಹಿಟ್ಲರ್, ಜೋಸೆಫ್ ಸ್ಟಾಲಿನ್, ನೆಪೋಲಿಯನ್ ಬೋನಾಪಾರ್ಟೆ, ಫ್ರಾಂಕ್ಲಿನ್ ರೂಸ್ವೆಲ್ಟ್, ಕಿಮ್ ಜಿಂಗ್ ಉನ್ ಸಮೂಹಿಗಳಾಗಿದ್ರು ಅಂತ ಗುರುತಿಸಲಾಗಿದೆ. ಪ್ರಜಾಪ್ರಭುತ್ವದಲ್ಲಿ ನಾಯಕತ್ವದ ಸ್ಥಾನದಲ್ಲಿರ್ತಕ್ಕಂಥ ಸಮೂಹಿಗಳು ಹೇಗಿರ್ತಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಪ್ರಧಾನಿ ಮೋದಿ ಅವರನ್ನ ಕೆಲವರು ನೀಡಿ ಅದಕ್ಕೆ ಅವರದೇ ಆದ ಕಾರಣಗಳನ್ನು ಕೂಡ ಕೊಡ್ತಾರೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ. ಈ ಆರೋಪ ಸಾಂಸ್ಥಿಕ ಮತ್ತು ಪಕ್ಷಗಳ ಪ್ರಾತಿನಿಧಿಕ ರೂಪದಲ್ಲಿರೋ ತನಕ ಅದು ಸಮೂಹ ಅಂತ ಹೇಳಕ್ಕೆ ಆಗೋದಿಲ್ಲ. ವಿರೋಧಿ ನಾಯಕರುಗಳು ತಮ್ಮೊಂದಿಗೆ ಭಾಗವಹಿಸಿದ ಸಾಂವಿಧಾನಿಕ ಸಮಾರಂಭಗಳ ವೇಳೆಯಲ್ಲಿ ಅವರು ಮಾತನಾಡೋದಕ್ಕೆ ತೊಡಗಿದಾಗ ತಮ್ಮ ಕುರುಡು ಭಕ್ತರು ಅವರು ಮಾತನಾಡದಂತೆ ಮೋದಿ ಮೋದಿ ಅಂತ ಕೂಗೋದನ್ನ ಕಂಡು
ಆನಯಿಸ್ತಾರೆಯೇ ಹೊರತಾಗಿ ಎಲ್ಲಿಗೂ ಅವರಿಗೆ ಶಿಷ್ಟಾಚಾರಗಳನ್ನ ಪಾಲಿಸುವಂತೆ ತಿಳುವಳಿಕೆ ನೀಡೋದಿಲ್ಲ. ತಾವು ಮಾಡೋದನ್ನ ಎದುರು ಪಕ್ಷದವರು ಮಾಡಿದಾಗ ಸಿಟ್ಟಿಗೆದ್ದು ಅವ್ರ ಮೇಲೆ ಹರಿಯಾಯ್ತಾರೆ. ನಾನೊಬ್ಬನೇ ಭ್ರಷ್ಟರ ಬುಡಕ್ಕೆ ಹೇಳ್ತೇನೆ ಅಂತ ಗರ್ಜಿಸಿ ಅವರ ಹೆಸರನ್ನು ಕೂಡ ಸಾರ್ವಜನಿಕವಾಗಿ ಹೇಳ್ತಾನೆ. ಅದಾದ ಕೆಲವು ದಿನಗಳಲ್ಲಿ ಜನ ಹೇಳೋದಕ್ಕಿಂತ ಮುಂಚೆ ಅಂತ ಭ್ರಷ್ಟರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ದಾರಿಯನ್ನ ಸುಗಮಗೊಳಿಸ್ತಾರೆ. ನೀವು ಅಭ್ಯರ್ಥಿಯನ್ನು ನೋಡ್ಬೇಡ್ರಿ, ನನ್ನನ್ನು ಮಾತ್ರ ನೋಡಿ ಮತ ಹಾಕಿ, ಅಭ್ಯರ್ಥಿಗೆ ಹಾಕಿದ ಮತ ನನಗೇ ಸಲ್ತದೆ ಅಂತ ಹೇಳ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ಅಭ್ಯರ್ಥಿಯನ್ನ ಮೌಲ್ಯೀಕರಣಗೊಳಿಸ್ತಕ್ಕಂಥ ಮೌಲ್ಯಮಾಪನೆ ಮಾಡ್ತಕ್ಕಂಥ ಜನತೆ ಅಧಿಕಾರ ಅವ್ರಿಗಿಲ್ಲ, ಅದು ನನ್ನ ಕೆಲಸ, ನನ್ನನ್ನು ನೋಡಿ ಮತ ಕೊಡೋದಷ್ಟೇ ನಿಮ್ಮ ಕರ್ತವ್ಯ ಅಂತ ತಿಳಿಸ್ತಾರೆ. ಇದು ಸಮೂಹದ ಇನ್ನೊಂದು ಮಜಲ್ ಅಂತ ಗುರುತಿಸಬಹುದು. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಕರೆ ಕೊಡ್ತಕ್ಕಂಥ ಹಕ್ಕು ನಂದು, ಆದ್ರೆ ನೀವು ಬೇರೆ ಯಾವುದೇ ಕಡೆ ಹೋಗಿ ಸಂವಾದವನ್ನು ನಡೆಸಬಾರ್ದು, ಹಾಗೆ ನಡೆಸಿದ್ರೆ ದೇಶದ್ರೋಹ ಅಂತಲೂ ಮೋದಿ ಅವರು ಹೇಳ್ತಾರೆ. ನನ್ನ ಹೊರತು ಬೇರೆ ಯಾರೂ ಕಾಣಬಾರ್ದು, ನಾನೊಬ್ಬನೇ ತೆರೆ ತುಂಬಾ ತುಂಬಿರಬೇಕು ಅಂತ ಅವ್ರು ಬಯಸ್ತಾರೆ. ಹಾಗೆ ನಾನು ದೈವ ಕಳಿಸಿದ ವ್ಯಕ್ತಿ ಅಂತ ಕೂಡ ನಂಬ್ತಾರೆ. ಭಾರತೀಯ ಜನತಾ ಪಕ್ಷದ ಜಾಗದಲ್ಲಿ ಮೋದಿ ಗ್ಯಾರಂಟಿ ಬರ್ತೈತೆ, ಅಬ್ಕಿ ಬಾರ್ ಮೋದಿ ಸರ್ಕಾರ ಆಗ್ತೈತೆ. ಆಗ ಪಕ್ಷ ಸಂಪುಟ ಎಲ್ಲವೂ ಮರೆಯಾಗಿ ವ್ಯಕ್ತಿ ಮಾತ್ರ ಉಳಿದಿರ್ತಾನೆ. ಇದು ಸಮೂಹದ ಹೆಗ್ಗುರುತು ಅನ್ನೋದು ಟೀಕೆ ಮಾಡ್ತಕ್ಕಂಥವ್ರ ಅಭಿಪ್ರಾಯ. ವಾಸ್ತವ ಸಂಗತಿಗಳು ಹೀಗಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಒಬ್ಬ ಸಮೂಹಿ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳು ಸಿಟ್ಟಿಗೆದ್ದು ಹಾಗೆಂದವರ ಮೇಲೆ ದಾಳಿ ಮಾಡ್ತಾರೆ. ಪ್ರಧಾನ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ತಮ್ಮ ಬಗ್ಗೆ ಹಾಗೆಯೇ ಇತರರನ್ನ ಕುರಿತು ಆಡಿದ ಎಲ್ಲ ಮಾತುಗಳು ಈಗ ಎಲೆಕ್ಟ್ರಾನಿಕ್ಸ್ ದೃಶ್ಯ ಮಾಧ್ಯಮಗಳಲ್ಲಿ ದೊರಕ್ತವೆ. ಅವುಗಳನ್ನು ವಿಮರ್ಶೆಯ ದೃಷ್ಟಿಯಲ್ಲಿ ನೋಡಿ ಅವರು ಸಮೂಹಿ ಹೌದು ಅಲ್ವೋ ಅಂತಕ್ಕಂಥ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ನಿಮಗೆ ಬಿಟ್ಟಂತದ್ದು. ಮುಂದಿನ ವಿಡಿಯೋಗಳಲ್ಲಿ ಮಾನವರ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತ ಇತರ ವಿಡಿಯೋಗಳನ್ನು ನೋಡೋಣ. ವಂದನೆಗಳೊಂದಿಗೆ.